ಪ್ರೈವೇಟ್ ಸರ್ವೆ ಏಜೆನ್ಸಿಯವರನ್ನು ಎಂಗೇಜ್ ಮಾಡಿ ಡೋರ್ ಟು ಡೋರ್ ಸರ್ವೆ ಮಾಡಿಸಿದ್ದಾರೆ. ಇಡೀ ಕ್ಷೇತ್ರದಲ್ಲಿ 213 ಬೂತ್ಗಳಲ್ಲಿ 202 ಬೂತ್ಗಳಲ್ಲಿ ಸರ್ವೆ ಮಾಡಿ ಇಲೆಕ್ಷನ್ಗೆ 5 ದಿವಸ ಇರುವವರೆಗೂ ಸರ್ವೆ ನಡೀತಾ ಇತ್ತು 6 ತಿಂಗಳಿಂದ. ಆ ಸರ್ವೆ ರಿಪೋರ್ಟ್ ಪ್ರಕಾರ ನನಗೆ 70% ವೋಟ್ ಬರಬೇಕಾಗಿತ್ತು. ಸೊ 70% ಜನ ನನಗೆ ವೋಟ್ ಹಾಕ್ತೀನಿ ಅಂತ ಸರ್ವೆಯಲ್ಲಿ ಹೇಳಿದವರು ಯಾವ ರೀತಿಯಲ್ಲಿ ನನ್ನ ವಿರುದ್ಧ ಅಥವಾ ಪಕ್ಷದ ವಿರುದ್ಧ ತಿರುಗಿಬಿದ್ರು ಎಂಬುದೇ ನಮಗೆ ದೊಡ್ಡ ಒಂದು ಪ್ರಶ್ನೆ ಆಗಿದೆ. ನಾನೀಗ ನಾಮಪತ್ರ ಸಲ್ಲಿಕೆ ಮಾಡೋ ಮೊದಲಿನ ದಿವಸ ರಾಯಲ್ ಗಾರ್ಡನ್ ಉಡುಪಿಯಲ್ಲಿ ಒಂದು ಸಭೆ ಇತ್ತು. ಸುಮಾರು 20-25 ಸಾವಿರ ಜನ, ಅಭೂತಪೂರ್ವವಾದಂಥ ಸಭೆ ನಡೆದಿದೆ. ಚುನಾವಣೆಗೆ 2 ದಿವಸ ಇರುವಾಗ ಬ್ರಹ್ಮಾವರ ಮತ್ತು ಉಡುಪಿಯಲ್ಲಿ ಪಾದಯಾತ್ರೆ ಮಾಡುವಾಗ ನಾನಂತೂ ನನ್ನ ಕಣ್ಣಲ್ಲಿ ನೋಡಲಿಲ್ಲ, ಅಷ್ಟು ಜನ ಬಂದದ್ದು. ಸೊ ಅಂಥ ಜನ ಕೂಡ ಅಲ್ಲಿ ಸೇರಿದ್ರು. ನಮ್ಮ ಕಾರ್ಯಕರ್ತರು ಬಹಳ ಗುರುತಿನಿಂದ ಕೆಲಸ ಮಾಡಿದ್ದಾರೆ. ಸೊ ಇಷ್ಟಾಗಿಯೂ ಕೂಡ ಸುಳ್ಯದಿಂದ ಹಿಡಿದು ಕಾರವಾರದವರೆಗೆ ಎಲ್ಲ ನಮ್ಮ ಅಭ್ಯರ್ಥಿಗಳು, ಅದರಲ್ಲೂ ನಾನು ಈಗ ಟೈಮ್ಸ್ ಆಫ್ ಇಂಡಿಯಾ ಸರ್ವೆ ಪ್ರಕಾರ ಇಡೀ ರಾಜ್ಯದಲ್ಲಿ ನಂಬರ್ 1 ಪರ್ಫಾರ್ಮಿಂಗ್ MLA, ನಂಬರ್ 2 ಸ್ಥಾನದಲ್ಲಿ ನಮ್ಮ ಗೋಪಾಲ್ ಪೂಜಾರಿ ಇದ್ದಾರೆ, ನಾವು ವಿನಯ್ ಕುಮಾರ್ ಸರ್ ಕೆಟ್ಟ ಕೆಲಸ ಮಾಡಿದ್ದಾರೆ. ಸೊ ನಾವೆಲ್ಲ ಬಹಳ ದೊಡ್ಡ ಅಂತರದಲ್ಲಿ ಸೋಲುವಂತ ನೋಡುವಾಗ ಎಲ್ಲೋ ಒಂದು ಕಡೆಯಲ್ಲಿ ಏನೋ ಮೋಸ ನಡೆದಿರ್ಬೋದು ಎಂಬುದರ ಬಗ್ಗೆ ಒಂದು ಸಂಶಯ ನಮಗೆ ಕಾಣ್ತಾ ಇದೆ. ಯಾಕಂದ್ರೆ ಎಲ್ಲೂ ಕೂಡ ಜನ ಪ್ರಮೋದ್ ಸೋಲ್ತಾನೆ, ಸೊರಕೆ ಸೋಲ್ತಾರೆ, ಗೋಪಾಲ್ ಪೂಜಾರಿ ಸೋಲ್ತಾರೆ ಅಂತ ಹೇಳೋದು ನಾನು ಕೇಳಲಿಲ್ಲ. ಎಲ್ಲ ಕಡೆ ಶ್ರೀನಿವಾಸ್ ಶೆಟ್ಟರು ಗೆಲ್ತಾರಂತಿತ್ತು, ಸುನಿಲ್ ಕುಮಾರ್ ಗೆಲ್ತಾರಂತಿತ್ತು. ಅದೇ ರೀತಿಯಲ್ಲಿ ನಾವು 3 ಜನ ಗೆಲ್ತೀವಿ ಅಂತಕ್ಕಂಥ ಭಾವನೆ ಈಗ ನಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ನಲ್ಲಿ ಕೂಡ ಅದೇ ಬರ್ತಾ ಇತ್ತು. ಮುಖ್ಯಮಂತ್ರಿಗಳು ಕೂಡ ಬಹಳ ಸಲ ಹೇಳಿದ್ದಾರೆ, ಬಿಜೆಪಿಯವರು ಕೂಡ ನನ್ನ ಹತ್ರ ಹೇಳಿದ್ದಾರೆ, ಉಡುಪಿಯಲ್ಲಿ ನಿನ್ನನ್ನು ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ ಅಂತ ಬಿಜೆಪಿಯಲ್ಲಿ ಇರ್ತಕ್ಕಂಥ ಅನೇಕ ನಾಯಕರು ನನ್ನ ಮುಂದೆ ಹೇಳಿದ್ದಾರೆ. ಸೊ ಇಷ್ಟೆಲ್ಲ ಲೆಕ್ಕಾಚಾರ ತಲೆ ಕೆಳಗೆ ಆಗ್ಬೇಕಿದ್ರೆ ಏನೋ ನಡೆದಿರ್ಬೋದು ಅಂತ. ನಾನು ಇಂಥದ್ದೇ ನಡೆದಿದೆ ಅಂಥದ್ದೇ ನಡೆದಿದೆ ಅಂತ ಹೇಳೋದಿಲ್ಲ, ಏನೋ ಸ್ವಾಭಾವಿಕವಾದದ್ದೇನು ನಡೆದಿಲ್ಲ, ಅಸ್ವಾಭಾವಿಕವಾದದ್ದು ಏನೋ ನಡೆದಿದೆ ಅಂತ ನಾನು